ಹಾಯ್ ಫ್ರೆಂಡ್ಸ್, ನಿಮಗೊಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ. ಆ ಬಡಾವಣೆಯಲ್ಲಿದ್ದ ಒಂದು ದೊಡ್ಡ ಆಸ್ಪತ್ರೆಗೆ ಹತ್ತಿರದಲ್ಲೇ ಮೆಡಿಕಲ್ ಶಾಪ್ ನಡೆಸೋನನ್ನು ನೋಡೋದಕ್ಕೆ ವಿದೇಶದಿಂದ ಅವನ ಗೆಳೆಯ ಬಂದಿದ್ದ. ಅವರಿಬ್ಬರು ಕುಳಿತು ಮಾತಾಡ್ತಿದ್ರು. ಅಷ್ಟರಲ್ಲಿ ಒಂದು 5-6 ವರ್ಷದ ಪುಟ್ಟ ಹುಡುಗಿ ಬಂದು, ಅಂಕಲ್, ನನಗೆ ಚಮತ್ಕಾರ ಬೇಕು ಕೊಡಿ ಅಂತ ಕೇಳ್ತಾಳೆ. ಅವರು ನಕ್ಕು, ನೋಡಮ್ಮ, ಅದೆಲ್ಲ ಇಲ್ಲಿ ಸಿಗೋದಿಲ್ಲ, ಬೇರೆಲ್ಲಾದರೂ ಸಿಗ್ಬೋದು ನೋಡು ಅಂತ ಹೇಳಿ ಮತ್ತೆ ಮಾತುಕತೆಯಲ್ಲಿ ತೊಡಗ್ತಾರೆ. ಆದರೆ ಆ ಪುಟ್ಟ ಹುಡುಗಿ ಅಲ್ಲೇ ಒಂದು 10 ನಿಮಿಷ ವೆಯ್ಟ್ ಮಾಡ್ತಾ ಮತ್ತೆ ಬಂದು, ಅಂಕಲ್, ನಂಗೆ ಆ ಚಮತ್ಕಾರ ಕೊಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಏನೋ ಇದರಲ್ಲಿ ವಿಷಯ ಇದೆ ಅಂತ ಗೊತ್ತಾಗಿ ಕಾರಣ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ, ಇದೇ ಆಸ್ಪತ್ರೆಯಲ್ಲಿ ನಮ್ಮ ಅಣ್ಣನಿಗೆ ಬ್ರೈನ್ ಟ್ಯೂಮರ್ ಅಂತ ಡಾಕ್ಟ್ರು ಆಪ್ರೇಷನ್ ಮಾಡಿದ್ದಾರೆ. ಆದರೆ ಈಗ ಏನು ಮಾಡಬೇಕು ಅದೆಲ್ಲ ಮಾಡಿದ್ದೇನೆ. ಆದರೆ ಈಗ ದೇವರು ಏನಾದರೂ ಚಮತ್ಕಾರ ಮಾಡಿದ್ರಷ್ಟೇ ಇವನು ಉಳಿತಾನೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅದನ್ನು ಕೇಳಿಸ್ಕೊಂಡೆ, ಇಲ್ಲೇನಾದರೂ ಸಿಗ್ಬೋದಾ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಕೋಇನ್ಸಿಡೆನ್ಸ್ ಏನಂದರೆ, ವಿದೇಶದಿಂದ ಬಂದಿದ್ದ ಆ ಗೆಳೆಯ ಬ್ರೈನ್ ಟ್ಯೂಮರ್ ಆಪ್ರೇಷನ್ ಮಾಡೋಂಥ ಒನ್ ಆಫ್ ದ ಬೆಸ್ಟ್ ಸರ್ಜನ್. ತಕ್ಷಣ ಆ ಹುಡುಗಿ ಜೊತೆ ಹೋಗಿ ಏನು ಬೇಕೋ ಅದೆಲ್ಲ ಚಿಕಿತ್ಸೆ ಮಾಡಿ ಅವ್ರ ಅಣ್ಣನನ್ನು ಬದುಕಿಸ್ತಾನೆ. ಈ ಕತೆ ಕೇಳಿ ನಿಮಗೂ ಖುಷಿ ಆಯಿತಾ? ಇದೇ ರೀತಿ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೂ ಸಹ ಚಮತ್ಕಾರ ನಡೆಯುವಂಥ ಅವಕಾಶಗಳನ್ನು ದೇವರು ಎಲ್ಲೋ ತೋರಿಸಿರ್ತಾನೆ. ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಲೈಫು ಸೆಟ್ಲಾಗುತ್ತೆ. ಆ ಹುಡುಗಿ ನನ್ನ ಕೈಲಿ ಏನಾಗುತ್ತೆ ಅಂತ ಸುಮ್ಮನೆ ಕೂತಿದ್ದಿದ್ರೆ ಆ ವೈದ್ಯ ಮಿತ್ರನಿಗೆ ಆ ಹುಡುಗನ ವಿಷಯ ಗೊತ್ತಾಗ್ತಾನೆ ಇರಲಿಲ್ಲ. ಸಾಯುವಂತ ತಲುಪ್ತಾ ಇದ್ದ. ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟಿದ್ದರಿಂದ ಆ ಹುಡುಗ ಬದುಕುಳ್ದ. ಅದೇ ರೀತಿ ದೇವರು ನಮಗೆ ಎಲ್ಲೋ ಒಂದು ಕಡೆ ಒಂದು ಮಾರ್ಗ ತೋರಿಸಿರ್ತಾನೆ. ಅದನ್ನು ನಾವು ಗುರುತಿಸಿ ನಮ್ದಾಗಿಸ್ಕೋಬೇಕಾಗತ್ತೆ ಅಷ್ಟೆ. ಈ ಕಥೆಯಿಂದ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.